ಇನ್ನು ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಫೈಟ್ ನಡೀತಾ ಇದೆ. ಕೆಪಿಸಿಸಿ ಪಟ್ಟದ ಫೈಟ್ ನಡುವೆ ಖರ್ಗೆ ಡಿಕೆಶಿ ಭೇಟಿಯಾಗಿದ್ದಾರೆ. ಕೆಪಿಸಿಸಿ ಪಟ್ಟದ ಫೈಟ್ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿಕೆಶಿ ಭೇಟಿಯಾದರು. ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ರಾಜಕೀಯದಲ್ಲಿ ಕುತೂಹಲ ಕೆರಳಿಸ್ತಾ ಇದೆ ಖರ್ಗೆ ಆ್ಯಂಡ್ ಡಿಕೆಶಿ ಭೇಟಿ. ಇಬ್ಬರ ಮಧ್ಯೆ ನಡೀತಾ ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಚರ್ಚೆ. ಈ ಹಿಂದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಒಂದು ಸುಳಿವನ್ನ ಕೊಟ್ಟಿದ್ರು. ಏನು ಸುಳಿವು ಅಂದರೆ ಬೆಳಗಾವಿಗೆ ಹೋದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ತವರು ಜಿಲ್ಲೆಯಲ್ಲಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ. ಹಾಗಾಗಿ ಇನ್ನೊಂದು ಕಡೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಹಳ ದಿವಸಗಳಿಂದ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಷ್ಟು ಫೈಟ್ ನಡೀತಾನೆ ಇದೆ. ಹಾಗಾಗಿ ಈ ಭೇಟಿ, ಈ ಚರ್ಚೆ ಎಲ್ಲವೂ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಹಿಂದೆ ಸ್ವಲ್ಪ ದಿವಸಗಳ ಹಿಂದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡ್ತಾರೆ. ದಿಢೀರಂತ ಇವರು ದೆಹಲಿಗೆ ಹೋಗ್ತಾರೆ, ಹೈಕಮಾಂಡ್ ಜೊತೆ ಮಾತಾಡ್ತಾರೆ. ಅಲ್ಲಿಂದ ಈ ಒಂದು ಡಿನ್ನರ್ ಪಾರ್ಟಿಗೆ ತಡೆ ಒಡ್ತಾರೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಹೋಲ್ಡ್ ಇಟ್ಕೊಂಡಿದ್ದಾರೆ ಡಿಕೆಶಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಖರ್ಗೆ ಭೇಟಿಯ ಗುಟ್ಟನ್ನು ಈಗಾಗಲೇ ಡಿಸಿಎಂ ಡಿಕೆಶಿ ಬಿಟ್ಕೊಟ್ಟಿಲ್ಲ. ಖರ್ಗೆ ಜೊತೆ ಕಾಫಿನೂ ಕುಡಿಬಾರ್ದ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನಾಯಕರ ಭೇಟಿಗೆ ಬೇರೆ ಬೇರೆ ಅರ್ಥ ಕಲ್ಪಿಸಬೇಡಿ, ನಾವೇನೋ ಮಾತಾಡಕ್ಕೆ ಹೋಗಿರ್ತೀವಪ್ಪ, ಫ್ಯಾಮಿಲಿ ವಿಷಯಗಳನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಆಗಲ್ಲ. ಫ್ಯಾಮಿಲಿ ಅಂದರೆ ಇಲ್ಲಿ ಕಾಂಗ್ರೆಸ್ ಅನ್ನುವಂಥ ಒಂದು ಫ್ಯಾಮಿಲಿ, ಕಾಂಗ್ರೆಸ್ ಪಕ್ಷ ಒಂದು ಫ್ಯಾಮಿಲಿ, ನಮ್ಮಲ್ಲಿ ದಾಯಾದಿ ಕಲಹಗಳಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಸಿಎಂ ಕೂಡ ಈ ವಿಚಾರವನ್ನು ಹೇಳಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಹೇಳ್ತಾ ಇದ್ದಾರೆ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆದ್ರಲ್ಲ, ಅದ್ರಲ್ಲಿ ಬೇರೆ ಬೇರೆ ಅರ್ಥ ಯಾಕೆ ಕಲ್ಪಿಸ್ತೀರಾ ನೀವು? ಏನೋ ಒಂದು ಹೋದ್ವಪ್ಪ, ಪಕ್ಷದ ಹಿರಿಯರು, ಹಾಗಾಗಿ ಅವ್ರು AICC ಅಧ್ಯಕ್ಷರು, ಹಾಗಾಗಿ ನಾವು ಹೋಗಿ ಭೇಟಿ ಆಗಿದ್ವಿ, ಮಾತಾಡಿದ್ವಿ, ಒಂದು ಕಾಫಿ ಕುಡಿಬಾರ್ದ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ ಹೇಳಿದಂಗೆ ಇವತ್ತು ಇದನ್ನ ಉಳಿಸ್ಕೊಂಡು ಹೋಗ್ಬೇಕು, ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಸೊ ಇದಕ್ಕೇನು ಅಪಮಾನ ಆಗ್ತಾ ಇದೆ, ಅದನ್ನ ನಾವು ರಕ್ಷಣೆ ಮಾಡಬೇಕು. ಈ ದೃಷ್ಟಿಯಿಂದ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶವನ್ನ ಇವತ್ತು ನಾವು ಬೆಳಗಾವಿನಲ್ಲಿ ಹಮ್ಮಿಕೊಂಡಿದ್ದು. ನಾನು ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿ ನಾನು ಈಗಾಗಲೇ ACCಯ ವರಿಷ್ಠರಿಗೆ ನಾನು ಮನವಿಯನ್ನ ಮಾಡಿದ್ದೆ. ಖರ್ಗೆ ಸಾಹೇಬ್ ಹೇಳಿದಂಗೆ ಇವತ್ತು ಇದನ್ನ ಉಳಿಸ್ಕೊಂಡು ಹೋಗ್ಬೇಕು, ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಸೊ ಇದಕ್ಕೇನು ಅಪಮಾನ ಆಗ್ತಾ ಇದೆ, ಅದನ್ನ ನಾವು ರಕ್ಷಣೆ ಮಾಡಬೇಕು. ಈ ದೃಷ್ಟಿ ಇನ್ನು ರಾಜ್ಯದಲ್ಲಿ ಯಮಕಂಟಕದ ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ನವರು ಸಾಲ ಪಡ್ಕೊಂಡವರಿಗೆ ಜೀವ ಹಿಂಡ್ತಾ ಇದ್ದಾರೆ, ರಕ್ತ ಹೀರ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಕ್ರಮ ಇಲ್ವಾ? ನಮ್ಮನ್ನ ರಕ್ಷಣೆ ಮಾಡಿ ಅಂತ ಜನ ಇವತ್ತು ಸರ್ಕಾರದ ಮುಂದೆ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ. ಸರ್ಕಾರದವರು ಏನೋ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ, ಆದರೂ ಕೂಡ ಅವರಿಗೆ ಭಯ ದೊಡ್ಡ ಮಟ್ಟದಲ್ಲೇ ಇದೆ. ಇನ್ನು ಮೈಕ್ರೋ ಫೈನಾನ್ಸ್ ಅಥವಾ ಯಾರೇ ತೊಂದರೆ ಕೊಟ್ಟರು ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ, ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ CM ಹೇಳ್ತಾ ಇದ್ದಾರೆ. ಯಾರಿಗೆ ತೊಂದರೆ ಆಗಿದೆಯೋ ಅವ್ರು ದೂರು ಕೊಡ್ಬೋದು. ದೂರೇನೋ ಕೊಡಕ್ಕೆ ಹೋಗ್ತಾರೆ, ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ತಗೊಳ್ತಾ ಇಲ್ಲಲ್ಲ, ಪೊಲೀಸ್ನವರಿಗೆ ದೂರು ಕೊಟ್ಟರೆ ಅವರು ಕ್ರಮ ಕೈಗೊಳ್ತಾರೆ ಅಂತ CM ಏನೋ ಹೇಳ್ತಾ ಇದ್ದಾರೆ. ಆದರೆ ಅದೆಷ್ಟೋ ಪೊಲೀಸ್ ಠಾಣೆಯಲ್ಲಿ ದೂರೇ ತಗೊಳ್ತಾ ಇಲ್ಲ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರಲ್ಲ. ಇನ್ನೊಂದು ಕಡೆ ಸಹಾಯವಾಣಿ ಕೂಡ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸಹಾಯವಾಣಿ ಓಪನ್ ಮಾಡಿದ್ದೀವಿ ಬೆಂಗಳೂರಿನಲ್ಲಿ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ. ಯಾಕಂದರೆ ಮೈಕ್ರೋ ಫೈನಾನ್ಸ್ನವರ ಕಾಟ ಈಗ ನಿನ್ನೆ ಮೊನ್ನೆ ಅಂತಲ್ಲ, ಈ ಸರ್ಕಾರ ಇದ್ದಾಗ ಬಂದಿದೆ ಅಂತಲ್ಲ, ಈ ಹಿಂದೆ ಹಲವಾರು ಸಂದರ್ಭದಲ್ಲಿ 10 ವರ್ಷಗಳಿಂದಲೂ ಕೂಡ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಇಡೀ ರಾಜ್ಯದಾದ್ಯಂತ ನಾಯಿ ಕೊಡೆ ಥರ ತಲೆ ಎತ್ತುತ್ತಾ ಇದೆ. ಇನ್ನು ಬಹಳಷ್ಟು ಕಡೆ ಈಗ ಪೊಲೀಸ್ನವರೇ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪವನ್ನು ನೊಂದಂಥವರು ಹೇಳ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಎಚ್ಚರಿಕೆ ಕೊಟ್ಟಿದ್ರೆ ಸರ್, ಮೈಕ್ರೋ ಫೈನಾನ್ಸ್ ಎಚ್ಚರಿಕೆ ಕೊಟ್ಟಿದ್ರೆ ಸರ್, ಆದ್ರೂ ಕೆಲವು ಕಡೆ ವರದಿ ಆಗ್ತಿದ್ದಾವೆ ಸರ್. ನೀವು ನೆನ್ನೆಲ್ಲ ಅಷ್ಟು ಎಚ್ಚರಿಕೆ ಕೊಟ್ಟಿದ್ರೆ ಸರ್. ಇಲ್ಲ, ಅವರು ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದ್ದೀವಿ. DC ಆಫೀಸ್ಗಳು ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟ್. ಇನ್ನು ಮೈಕ್ರೋ ಫೈನಾನ್ಸ್ ಸಂಸ್ಥೆ ವಿರುದ್ಧ ದೂರು ಬಂದರೆ ಕ್ರಮ ಆಗುತ್ತೆ, ಹೊಸ ಕಾನೂನನ್ನು ತರ್ತೇವೆ ಅಂತ ಒಂದು ಕಡೆ CM ಏನೋ ಹೇಳಿದ್ರು, ಮತ್ತೊಂದು ಕಡೆ
ಸತೀಶ್ ಜಾರಕಿಹೊಳಿ ಕೂಡ ಅದೇ ದಿಟ್ಟಿನಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ಕಿರುಕುಳದ ದೂರುಗಳು ಬಂದರೆ ಗಂಭೀರವಾಗಿ ನಾವು ಪರಿಗಣಿಸ್ತೀವಿ, ಕಿರುಕುಳದ ದೂರುಗಳು ಬಂದರೆ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಅದ್ರ ಜೊತೆಗೇನೆ ಅದಕ್ಕೇನು ಸೂಕ್ತ ಕಾನೂನು ತರಬೇಕು ಆ ಕಾನೂನನ್ನು ನಾವು ತರ್ತೀವಿ. ಈ ಬಗ್ಗೆ ಪೊಲೀಸ್ನವ್ರಿಗೆ ನಾವು ಈಗಾಗಲೇ ಸೂಚನೆಯನ್ನು ನೀಡಿದ್ದೀವಿ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ ವಿರುದ್ಧ ಕ್ರಮ ಆಗಬೇಕು, ಖಂಡಿತವಾಗ್ಲೂ ಕ್ರಮ ಆಗಲೇಬೇಕು. ಯಾಕಂದರೆ ಸಾಕಷ್ಟು ಜನ ನೊಂದು ಬಿಟ್ಟಿದ್ದಾರೆ, ಸಾಕಷ್ಟು ಜನ ಊರನ್ನೇ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇವ್ರು ಕಿರುಕುಳ ತಡ್ಕೊಳಕ್ಕಾಗ್ದೇ ಕಿಡ್ನಿ ಮಾರಿದ್ದಾರೆ ಸಾಕಷ್ಟು ಜನ. ಹಾವೇರಿ ಜಿಲ್ಲೆಯಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಮಾಂಗಲ್ಯದ ಅಭಿಯಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಒಂದು ಸೂಕ್ತ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು. ನಮ್ಮ ಎಷ್ಟು ಕೇಸ್ಗಳು ಆ ಪ್ರಕರಣ ತಾವು ಇಲ್ಲ ಮೊದಲ ಪ್ರಾಥಮಿಕವಾಗಿ ನಾವು ಪೊಲೀಸರು ಮೊದಲು ತನಿಖೆ ಮಾಡ್ಲಂತ ಅಂದ್ರೆ ಹೆಂಗಾಯ್ತು ಯಾರ್ಯಾರು ಇನ್ವಾಲ್ವ್ ಅಂತ ಒಂದು ವರದಿ ಮಾಡ್ಲಿಕ್ಕೆ ಮಾಡಿ ಈ ವಾರನಾಗ ಕಮಿಷನರು DC ಅವರು ನಾವು ಒಂದು ಮೀಟಿಂಗ್ ಮಾಡ್ತೇವೆ ಮಾಡಿ ಬಹುಶಃ ಅದು COD ಕೊಡ್ಬೇಕಾಗ್ತದೆ. ಯಾಕಂದ್ರೆ ಅದು ಟ್ರಾನ್ಸಾಕ್ಷನ್ ಜಾಸ್ತಿ ಇದೆ. ಅದು ಅಟ್ಲೀಸ್ಟ್ ಏನಾಗಿದೆ ನಮ್ಮಿಂದ ಏನು ಹೆಲ್ಪ್ ಮಾಡ್ಲಿಕ್ಕೆ ಅಂತ ಒಂದು 3-4 ಜನ ಪೊಲೀಸರು ಅದಕ್ಕೆ ಈಗಾಗಲೇ ಇನ್ವಾಲ್ವ್ ಆಗಿ ಮಾಡಿದಾರೆ. ಒಂದು 5-6 ಕೇಸು ರಿಜಿಸ್ಟರ್ ಆಗಿತ್ತು ಅದರ ವಿರೋಧವಾಗಿ. ಅವ್ರು ವರದಿ ಕೊಟ್ಟ ಮೇಲೆ ನಾವೇನ್ ಮಾಡ್ಬೇಕಂತ ಬಹುಶಃ COD ಗೆ ಅದರ ರೆಫರ್ ಆದ್ರೂ ಆಗ್ಬೋದು. ಅಲ್ಲ, ಈ ತರದ್ದು ದೌರ್ಜನ್ಯಗಳು ಎಲ್ಲಿ ಬರ್ತಾ ಇದಾವೆ, ನಾವು ಪೊಲೀಸರಿಗೆ ಆಲ್ರೆಡಿ ತಾಕೀತು ಕೂಡ ಮಾಡಿದ್ದೀವಿ. ಕಂಪ್ಲೇಂಟ್ಸ್ನ ಭಾಳ ಸೀರಿಯಸ್ ಆಗಿ ನಾವು ಪರಿಗಣಿಸ್ತೀವಿ. ಯಾರು ಒತ್ತಡ ತರ್ತಕ್ಕಂಥದ್ದು ಅಥವಾ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಕೆಲವು ಜಾಗದಲ್ಲಿ ನಾವು ಕಂಡು ಬರ್ತಾ ಇದೆ, ಅಥವಾ ಕೆಲವು ರೌಡೀಸ್ನ ಕಳಿಸ್ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು ಭಾಳ ಇನ್ಸಿಡೆಂಟ್ಸ್ಗಳು ನಡೀತಾ ಇದೆ. ಸೊ ತಮ್ಮ ಮುಖಾಂತರ ವಿಶೇಷವಾಗಿ ನಮ್ಮ ಜಿಲ್ಲೆಯ ಇಂಥ ಎಲ್ಲ ಫೈನಾನ್ಸ್ ಗ್ರೂಪ್ಗಳಿಗೆ, ಫೈನಾನ್ಸರ್ಸ್ಗೆ ತಾಕೀತನ್ನು ಮಾಡ್ತಾ ಇದ್ದೀವಿ. ವಿ ವಿಲ್ ಗೋ ವೆರಿ ಸ್ಟ್ರಿಕ್ಟ್. ವಿ ವಿಲ್ ನಾಟ್ ರಿಯಲಿ ನೀವು ಇದೇ ರೀತಿಯಾದಂಥ ಒತ್ತಡವನ್ನು ತಂದರೆ ನಾವು ಕಠಿಣವಾದ ಕಾನೂನು ಕ್ರಮಗಳನ್ನ ತಗೊಳ್ತೀವಿ ಅಂತ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಬಯಸ್ತೇನೆ.